ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ. ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರ್ ಜೊತೆಲಿ ಈ ಪಿವಟ್ ಜೊತೆ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು. ಯಾಕಂದರೆ ಅವ್ರ ಜೊತೆಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ, 1 ವಾರ 2 ವಾರ ತಲ್ಲಿ ಬಿಡ್ತಾರೆ. ಹಂಗಿರೋಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಅವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಈ ಪಿಕ್ಚರ್ ಕೂಡ ಅದೇ ಥರ ಅವರ ಅಲ್ಲೊಂದು ದೊಡ್ಡ ಮಟ್ಟ, ಇಲ್ಲೊಂದು ದೊಡ್ಡ ಮಟ್ಟ, ಇದು 3ನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ, ದೇವ್ರಲ್ಲಿ ಬೇಡ್ಕೊತೀನಿ. ಹಂಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಆಯಿತು. ಅದಾದಮೇಲೆ ಒಂದು ಮಾರ್ಕೆಟ್ ಸ್ಕ್ರೀನಿಂಗ್ ಗೋವಲ್ಲಿ ಪ್ಲೇ ಮಾಡಿದ್ರಿ ಫಿಲ್ಮ್ ಬಜಾರಲ್ಲಿ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಐ ವಾಂಟೆಡ್ ಟು ಕಮ್ ಡಿಸೆಂಬರು. ಅನ್ಎಕ್ಸ್ಪೆಕ್ಟೆಡ್ಲಿ ಡಿಸೆಂಬರ್ 12th ಬರೋಣ ಅಂತ ನಾವು ಆಸೆ ಪಟ್ರಿ. ಸೊ ಇನ್ನೊಂದು ಬಿಗ್ ನೇಮ್ ಬಂತು. ಶುಡ್ ಬಿ ಬ್ಯಾಕಪ್ ಅಂತ ಒಂದು ಥಾಟ್ ಇತ್ತು. ವೈ ಶುಡ್ ಐ ಬ್ಯಾಕಪ್ ಅಂತ, ಯಾಕೆ ಹಿಂದೆ ಹೋಗೋದು, ನನ್ನ ಮೈಂಡಲ್ಲಿ ಅದಿತ್ತು. ಡಿಸೆಂಬರ್ 12th ಬರಬೇಕು ಅಂತ, ಬರೋಣ ಪರವಾಗಿಲ್ಲ ಅಂತ ಬರ್ತಾಯಿದ್ವಿ ಅಷ್ಟೇ ಸರ್. ಟೈಟಲ್ಲು ಪಿಯೋಟ್ ಅನ್ನೋದು ಲೇಬಲ್ ಸರ್. ಒಬ್ಬರನ್ನ ಸ್ಮೋಕರು ಅಂತ ಬೈತೀವಿ, ಇಲ್ಲಾಂದರೆ ಒಬ್ರು ಪ್ರಾಸ್ಟಿಟ್ಯೂಟ್ನ ಏನು ಬೈತೀರಿ ಅಂತ ಲಾಸ್ಟಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಒಬ್ರೊಬ್ಬರನ್ನ ಲೇಬಲ್ ಮಾಡ್ತೀವಿ. ಅದೇ ಥರ ಕುಡುಕರನ್ನ ಲೇಬಲ್ ಮಾಡ್ತಾರೆ. ಆ ಲೇಬಲ್ ಮಾಡಬಾರ್ದು ಅಂತ ಈ ಫಿಲಿಮ್ ಮಾಡಿದ್ದೀನಿ ಸರ್. ಪಿಯೋಟ್ ಅನ್ನೋದು ಲೇಬಲ್. ಹೌದು ಸರ್. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆಲ್ಕೋಹಾಲಿಕ್ ಪೀಪಲ್ನ ತುಂಬ ಜನ ನಾನು ನೋಡಿದ್ದೀನಿ. ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳೋಣ ಅಂತ ಪ್ರಯತ್ನನೇ ಈ ಫಿಲಿಮ್ ಆ್ಯಕ್ಚುಲಿ. ರಾದರ್ ದೆನ್ ನಾವೆಲ್ಲರೂ ಜಡ್ಜ್ ಮಾಡ್ತೀವಿ, ಕುಡ್ಕ ಇವನು ಕುಡ್ದು ಸತ್ತೋಗ್ತಾನೆ ಅಂತ. ಬಟ್ ಅವ್ನು ಏನಕ್ಕೆ ಕುಡಿತಾನೆ, ಅವ್ನು ಕುಡಿಯೋದ್ರಿಂದ ಅವ್ನು ಬದುಕ್ತಿದ್ದಾನೆ ಅಂತ ನನಗೆಲ್ಲೋ ಫೀಲಿಂಗ್ ಇತ್ತು. ಯಾಕಂದ್ರೆ ಅವನಲ್ಲಿ ಅಷ್ಟು ಪೇನ್ ಇದೆ. ಸೊ ಅದನ್ನ ಅಡ್ರೆಸ್ ಮಾಡಬೇಕು. ನನ್ನ ಪ್ರೀತಿಯ ನಮಸ್ಕಾರಗಳು. So being from Maharashtra, but I would take your permission to speak in English. I'll try to speak in Kannada, but please forgive me if I speak anything. I'm so happy to work with entire Pivotu team, especially Karthik sir and Likhit and all Vikram sir. Everybody has done a lot of efforts in this film. So ನಿಮ್ಮೆಲ್ಲರೂ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು. ದಿಸ್ ಸಿನಿಮಾ ವಿ ಆರ್ ನಾಟ್ ಪ್ರಮೋಟಿಂಗ್ ಆಲ್ಕೋಹಾಲಿಸಮ್, ಬಟ್ ಫ್ರಮ್ ದಿಸ್ ಸ್ಟೋರಿ ವಿ ಆರ್ ಗಿವಿಂಗ್ ವೆರಿ ಗುಡ್ ಮೆಸೇಜ್ ಆಲ್ಸೋ. So I feel everybody from, I think, globe can relate with this topic. So ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅನ್ಸ್ಕೊಂಡಿದ್ದೆ ಅಷ್ಟೇ. ಸೊ ಈ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ, ನಮ್ಮ ಡೈರೆಕ್ಟರ್ನಾಗಲಿ ನಮ್ಮ ಪ್ರೊಡಕ್ಷನ್ ಟೀಮ್ನಾಗಲಿ. ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಫೇಮಸ್ ಆರ್ಟಿಸ್ಟ್ ಆಗಲಿ, ಆಲ್ರೆಡಿ ನೋನ್ ಫೇಸ್ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾಗಿರೋ ಹೈಪೇ ಬೇರೆ ಇರ್ತಾ ಇತ್ತು. ಸೊ ಈ ಸಿನಿಮಾಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬೋದು ಅಷ್ಟು ಎಫರ್ಟ್ ಹಾಕಿದ್ದೀನಿ. ಸೊ ಈ ಸಿನಿಮಾ ಏನಾದರೂ ಗೆದ್ದರೆ ನಮ್ಮ ಟೀಮ್, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲ ಕೆಲಸ ಮಾಡಿರೋರು ಅವ್ರ ಕ್ರೆಡಿಟ್ಸ್ ಇರುತ್ತೆ. ಈ ಸಿನಿಮಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲೆ ಇರುತ್ತೆ. ಬಿಕಾಸ್ ಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊತೀನಿ. ಅದು ಬಿಟ್ಟರೆ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗೆ ಹೆವಿ ಸೈಕ್ ಆಗಿಬಿಟ್ಟಿದೆ ನನಗೆ. ಸೊ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗಿತ್ತು ಅಂದರೆ, ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾವು ಎಲ್ಲ. ಬಿಕಾಸ್ ಅವ್ರು ಯಾವ ರೀತಿ ಬದುಕ್ತಾ ಇದ್ರು ಆ ಥರ ನಾನು ಒಬ್ಬನಾಗಿ ಬದುಕಿದ್ದೀನಿ. ಸೊ ಅದನ್ನು ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಾದ ದಿನದಿಂದ ಇವತ್ತವರೆಗೂ ನನಗೆ ಕುಡಿಯೋಕ್ಕೆ ಮನಸ್ಸೇ ಬಂದಿಲ್ಲ. ನಾನು ಆಲ್ಕೋಹಾಲ್ ಕ್ವಿಟ್ ಮಾಡಿದ್ದೀನಿ ಅವತ್ತಿಂದ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೆ. ಸೊ ನನ್ನ ಮನ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ, ಏನಂತ ತಪ್ಪಾದರೆ ಕ್ಷಮಿಸಿ.